ಓಂ ನಮಃ ಶಿವಾಯ್. ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಕುಂಭರಾಶಿಯವರಾಗಿದ್ದು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋದಲ್ಲಿ ನಾನು ಕುಂಭರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು 5 ಶುಭ ವಿಚಾರಗಳನ್ನು ತಿಳಿಸ್ತೇನೆ. ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಒಳ್ಳೆಯದಿರುತ್ತೆ, ಒಂದಿಷ್ಟು ಕೆಟ್ಟದಿದ್ದೇ ಇರುತ್ತೆ. ನಮ್ಮ ಚಾನಲ್ನಲ್ಲಿ ನಾವು ಏನೇನು ಒಳ್ಳೆಯದಾಗಲಿದೆ, ಏನೇನು ಕೆಟ್ಟದಾಗಲಿದೆ ಅನ್ನುವಂಥದ್ದು ಶುಭ ವಿಚಾರಗಳ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ ಅಂತ ಕೊಡ್ತಾ ಇರ್ತೀವಿ ಅಷ್ಟೇ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಮ್ಮ ಚಾನಲ್ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಗ್ರಹಸ್ಥಿತಿಗಳು, ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಪ್ರಾಮುಖ್ಯತೆ ಹೊಂದಿರ್ತದೆ. ನಾನು ಆಲ್ರೆಡಿ ಅದನ್ನು ಎಚ್ಚರಿಕೆಗಳ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನು ನೀವಿನ್ನೂ ಎಚ್ಚರಿಕೆಗಳ ವಿಡಿಯೋ ನೋಡಿಲ್ಲ ಅಂತಾದರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಮ್ಮ ಚಾನಲಲ್ಲಿ ಇರ್ತದೆ. ದಯವಿಟ್ಟು ಕುಂಭರಾಶಿಯವರ ಮಾರ್ಚ್ ತಿಂಗಳಿಗೆ ಎಚ್ಚರಿಕೆಗಳು, ಏನೇನು ಸಮಸ್ಯೆ ಆಗ್ಬೋದು ನಿಮಗೆ ಅನ್ನುವಂಥದ್ದು ಸಹ ನೋಡ್ಬಿಡಿ. ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ನಾನು ಹೇಳ್ತೇನೆ. ಈಗ ಮೊದಲನೇ ಶುಭ ವಿಚಾರ ಮಾರ್ಚ್ ತಿಂಗಳಿಗೋಸ್ಕರ ಕುಂಭರಾಶಿಯವ್ರಿಗೋಸ್ಕರ ಏನಪ್ಪ ಅಂತಂದರೆ, ಬಹಳಷ್ಟು ಕಷ್ಟಗಳು, ಬಹಳಷ್ಟು ಒತ್ತಡಗಳು ಏನೇ ಬಂದರೂ ಸಹ ನೀವು ಎದುರಿಸ್ತೀರ. ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ನಿಮಗೆ ಏನಪ್ಪ ಇದು ಒಂದನ್ನು ಟೆನ್ಷನ್ ಆಗ್ಬಿಡುತ್ತೆ, ಆಗೋದೇ ಇಲ್ಲ ಅನ್ಕೊಂಬಿಟ್ಟಿರ್ತೀರ. ಸೊ ನೀವು ಆಗೋದೇ ಇಲ್ಲ ಅಂದ್ಕೊಂಡ ಕೆಲಸಗಳು ಅಥವಾ ನಿಮ್ಮ ಕೈಲಾಗಲ್ಲ ಅಂತ ಇನ್ನೊಬ್ಬರು ಅಂದ್ಕೊಂಡ ಕೆಲಸಗಳು, ಯಾಕೆಂದ್ರೆ ಇಷ್ಟೆಲ್ಲ ಪ್ರೆಷರ್ ಇದೆ ಮಾಡಲ್ಲ ಬಿಡು ನೀವು ಅನ್ಕೊಂಡಿರ್ತಾರೆ ಅವರು, ಅಥವಾ ಇಷ್ಟೆಲ್ಲ ವಿಘ್ನಗಳಿದೆ ಯಾವಾಗಲ್ಲ ನಿಮ್ಮ ಕೈಲಿ ಅನ್ಕೊಂಡಿರ್ತಾರೆ. ಸೊ ಆದ್ದರಿಂದ ಬಹಳಷ್ಟು ಕಷ್ಟ, ಬಹಳಷ್ಟು ಒತ್ತಡ, ಏನೇ ಬಂದರೂ ಎಲ್ಲದನ್ನೂ ಎದುರಿಸ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಹಿಡಿದ ಕೆಲಸ ಹಠಕ್ಕೆ ಬಿದ್ದು ಮಾಡೇ ಮಾಡ್ತೀರಾ, ಇದು ಸ್ಪಷ್ಟವಾಗಿ ಕಾಣ್ತದೆ. ಬಟ್ ಇದು ಪ್ರಮಾಣ ಅಂದರೆ ಈಗ 100% ಔಟ್ಪುಟ್ ರಿಸಲ್ಟ್ ಕೊಡೋ ಟೈಮಲ್ಲಿ ಒಂದು 60-70 ಡೌನ್ ಆಗ್ಬೋದೇನೋ, ಬಟ್ ಕೆಲಸ ಮಾತ್ರ ಮಾಡ್ತೀರಾ. ಎಲ್ಲ ಆಡ್ಗಳ ಮಧ್ಯೆ ಎಲ್ಲ ಆಡನ್ನು ಎದುರಿಸಿ, ಎಲ್ಲ ವಿಘ್ನಗಳನ್ನು ಎದುರಿಸಿ, ಎಲ್ಲ ವೈರುಧ್ಯಗಳನ್ನು ಎದುರಿಸಿ ನೀವು ಕಾರ್ಯ ಸಾಧನೆಯನ್ನು ಮಾಡ್ತೀರಾ. ಅದಕ್ಕೆ ಮೆಚ್ಚಬೇಕು. ಅದು ನೀವು ಮಾಡಬೇಕು ಅಂದರೆ ಕುಜ ಅನುಗ್ರಹ ನಿಮಗೆ ತುಂಬ ಬೇಕು. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಸುಬ್ರಹ್ಮಣ್ಯನ ಒಂದು ಕುಜ ಸ್ತೋತ್ರ ಪಠನೆ ಮಾಡಿ, ಸುಬ್ರಹ್ಮಣ್ಯನ ದೇವಸ್ಥಾನಗಳಿಗಿದ್ದರೆ ಹೋಗಿ ಬನ್ನಿ. ಏನೋ ಒಂದು ದೊಡ್ಡ ಕೆಲಸ ಕಾರ್ಯಗಳಾಗಬೇಕು ಮಾರ್ಚ್ ತಿಂಗಳಲ್ಲಿ ಅಂದರೆ ಒಂದು ದಿವ್ಯವಾದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಇನ್ನು ಸುಬ್ರಹ್ಮಣ್ಯನ ಒಂದು ಮಾಲೆಯಲ್ಲಿ ಕರುಂಗಾಲಿ ಮಾಲೆ ಕೂಡ ಬರ್ತದೆ. ಕುಜದೋಷ ಪರಿಹಾರ ಮಾಡುತ್ತೆ, ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ, ನಿಮ್ಮಲ್ಲಿ ಶಕ್ತಿ ಚೈತನ್ಯಗಳನ್ನು ತುಂಬಿ ಆರೋಗ್ಯ ವೃದ್ಧಿಯನ್ನು ಮಾಡಿಕೊಡುತ್ತೆ. ಅಂಥ ಕರುಂಗಾಲಿ ಮಾಲೆಗೆ ನೀವು ಧರಿಸಬಹುದು. ನಾವು ನಿಮಗೆ ಕೊಡ್ತಾ ಇದ್ದೇವೆ. ಉತ್ತರದ ನೇಪಾಳ ದೇಶದ ಪಶುಪತಿನಾಥರ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಇದನ್ನು ಹಲವಾರು ರುದ್ರ ಹೋಮ, ಮೃತ್ಯುಂಜಯ ಹೋಮ, ಹಲವಾರು ಹೋಮಗಳಲ್ಲಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದರ ಬಗ್ಗೆ ಎಲ್ಲ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ನೀವು ಇಲ್ಲಿ ಕೂತ್ಕೊಂಡು ನೇಪಾಳದಲ್ಲಿ ನಿಮ್ಮ ಹೆಸರು ಶಿವರಾತ್ರಿ ಅಮಾವಾಸ್ಯೆ ದಿವಸ ಸಂಕಲ್ಪ ಆಗೋದನ್ನ ಲೈವಲ್ಲಿ ನೀವು ನೋಡ್ತೀರಾ, ಆಯ್ತಲ್ವಾ? ಹಾಗೂ ಅಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ತಂದು ಕೊಡ್ತೇವೆ. ಎಲ್ಲ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಕರುಂಗಾಲಿ ಮಾಲೆಯನ್ನು ಕೊಡ್ತೀವಿ, ಧಾರಣೆ ಮಾಡ್ಕೊಳ್ಬೋದು. ನೀವು ಇಂಟರ್ನೆಟ್ ಎಲ್ಲ ನೋಡಿರ್ತೀವಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ನೋಡಿರ್ತೀರಿ ನೀವು. ಸೊ ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಿ, ನಾವು ಕೊಡ್ತಾ ಇದ್ದೀವಿ. ಬೇಗ ಸಂಕಲ್ಪ ಸೇವೆ ಕೊಟ್ಕೊಳ್ಬೇಕು. ಲಿಮಿಟೆಡ್ ಆಗಿರ್ತದೆ ನಮ್ಮದು ಅವಕಾಶಗಳು. ಎಷ್ಟು ಜನ ಹೇಳ್ತಾರೆ ಅಷ್ಟೇ ಜನ ಆರ್ಡರ್ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ತರೋದಾಗಿರ್ತದೆ. ಆದ್ದರಿಂದ ಎರಡನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ವ್ಯಾಪಾರದ ವಸ್ತುಗಳನ್ನು ಅಥವಾ ನಿಮ್ಮ ಸೇವೆಗಳನ್ನು ಬಹಳ ಜನ ಫ್ರೀಯಾಗಿ ಪ್ರಮೋಟ್ ಮಾಡಿ ಕೊಡ್ತಾರೆ. ನಾನು ಅಂಗಡಿಗೆ ಹೋಗಿದ್ದೆ ರೀ, ಏನು ಚೀಪಲ್ಲಿತ್ತು ಗೊತ್ತಾ, ಅವ್ರ ಅಂಗಡಿಗೆ ಹೋಗಿದ್ದು ರೀ, ಏನು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು ಗೊತ್ತಾ, ಆ ಅಂಗಡಿಗೆ ಹೋಗಿದ್ದು ರೀ, ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಮ ಮೌತ್ ಟು ಅಂದರೆ ಬಾಯಿಂದ ಬಾಯಿಗೆ ಹರಡ್ತಕ್ಕಂಥದ್ದಿಲ್ಲ, ಇದು ಮೌತ್ ಟಾಕ್ ಅಂತಾರೆ. ಈ ಫಿಲಮ್ಗಳೆಲ್ಲ ಹಿಟ್ಟಾಗೋದೇ ಮೌತ್ ಟಾಕಿಂದ ಅಂತ. ಆ ಫಿಲಮ್ ನೋಡ್ಕೊಂಬಂದ್ರೆ ತುಂಬ ಚೆನ್ನಾಗಿದೆ, ನೀನು ನೋಡು ಹೋಗು ಅಂತ ಹೇಳ್ತಾರಲ್ಲ, ಆ ಥರ ಈ ವ್ಯಾಪಾರಿಗಳಿಗೆ, ಕುಂಭರಾಶಿಯ ವ್ಯಾಪಾರಿಗಳಿಗೆ ಈ ಮೌತ್ ಟಾಕ್ ಅಂತ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಮನುಷ್ಯನ ಹರಡಿ ನಿಮಗೆ ವ್ಯಾಪಾರ ಜಾಸ್ತಿ ಆಗುತ್ತೆ. ಸೊ
ನನ್ನ ಪ್ರಕಾರ ನಿಮ್ಮ ಕಸ್ಟಮರ್ಸ್ ಅಂತ ಏನಿರ್ತಾರಲ್ಲ, ಗ್ರಾಹಕರು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಗ್ರಾಹಕರೇ ಅವ್ರ ಪರಿಚಯಸ್ಥರಿಗೆಲ್ಲ ನಿಮ್ಮ ಬಗ್ಗೆ ಹೇಳಿ 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 ನಿಮ್ಮ ಹತ್ರ ತುಂಬ ವ್ಯಾಪಾರ ವೃದ್ಧಿ ಆಗೋಂಗೆ ಮಾಡಿಕೊಡ್ತಾರೆ. ಅದ್ಭುತವಾದಂಥ ಅವಕಾಶ ಇದು ನನ್ನ ಪ್ರಕಾರ. ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ, ನಿಮ್ಮ ವ್ಯವಹಾರಗಳತ್ತ ಆಕರ್ಷಿತರಾಗ್ತಾರೆ, ನಿಮ್ಮ ವ್ಯಾಪಾರದತ್ತ ಆಕರ್ಷಿತರಾಗ್ತಾರೆ. ಅಂದರೆ ಚೆನ್ನಾಗಿ ವ್ಯಾಪಾರ ಆದರೆ ಯಾರಿಗೆ ಒಳ್ಳೆಯದಾಗುತ್ತೆ? ನಿಮಗೆ ಅಲ್ವಾ? ಸೊ ಅದರಿಂದ ಆ ಆಕರ್ಷಣೆ ಅನ್ನತಕ್ಕಂಥ ನಿಮಗೆ ಸಿಗ್ತದೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಾವು ನಿಮಗೋಸ್ಕರ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಒಂದು ಶಕ್ತಿ ಇರುವ ಮಂತ್ರ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಹೋಮವನ್ನು ನಾವು ಪಶುಪತಿನಾಥನ ಮಾಡ್ತಾ ಇದ್ದೇವೆ. ಅದು ಜ್ಯೋತಿರ್ಲಿಂಗ ಅಷ್ಟೇ ಅಲ್ಲ, ಶಕ್ತಿಪೀಠನೂ. ಕಾಮಾಖ್ಯ ಹೇಗೆ ಶಕ್ತಿಪೀಠವೋ ಅಮ್ಮನವರದ್ದು, ಹಾಗೆ ಇದು ಗುಹೇಶ್ವರಿ ಅಮ್ಮನವರ ಸಾನ್ನಿಧ್ಯ ಇರುವಂತಹ ಸನ್ನಿಧಾನ. ಅಲ್ಲಿ ಗುಹೇಶ್ವರಿ ಅಮ್ಮನವರು ಇದ್ದಾರೆ, ಪಶುಪತಿನಾಥರು ಇದ್ದಾನೆ. ಪಾರ್ವತಿ ಪರಮೇಶ್ವರರ ಒಂದು ಸನ್ನಿಧಾನ ಅದು, ಅದ್ಭುತವಾದ ಪವರ್ಫುಲ್ ಸನ್ನಿಧಾನ ಅದು. ಸೊ ಅಮ್ಮನವರ ಸನ್ನಿಧಾನದಲ್ಲಿ, ಅದು ಶಕ್ತಿಪೀಠದಲ್ಲಿ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ದಿವಸ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡಿ ಅದರಲ್ಲಿ ಈ ಒಂದು ಕರುಂಗಾಲಿ ಮಾಲೆಗೆ ಎನರ್ಜೈಸ್ ಮಾಡಿ ನಿಮಗೋಸ್ಕರ ತರ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರ, ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ಬೇಗ ಕೊಟ್ಕೊಳ್ಳಿ. ಬೇಗ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ, ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನಾನು ಈಗ ಕೆಲವಿಷ್ಟು ವೃತ್ತಿಗಳನ್ನು ಹೇಳ್ತೇನೆ. ಆ ವೃತ್ತಿಯನ್ನು ಮಾಡ್ತಕ್ಕಂಥ ಕುಂಭರಾಶಿಯವರು ನೀವಾಗಿದ್ದರೆ ನಿಮಗೆ ಈ ಮಾರ್ಚ್ ತಿಂಗಳು ಬಹಳ ಲಾಭದಾಯಕವಾಗಿರ್ತದೆ. ಯಾವ ವೃತ್ತಿ? ನೀವು ಕುಂಭರಾಶಿಯವರಾಗಿದ್ದು ಫಿಲ್ಮ್ ಫೀಲ್ಡಲ್ಲಿದ್ದರೆ, ನೀವು ಕುಂಭರಾಶಿಯವರಾಗಿದ್ದು ಬಟ್ಟೆ ವ್ಯಾಪಾರ ಮಾಡೋರಾಗಿದ್ದರೆ, ನೀವು ಕುಂಭರಾಶಿಯವರಾಗಿದ್ದು ಫ್ಯಾಷನ್ ಡಿಸೈನಿಂಗಲ್ಲಿದ್ದರೆ, ನೀವು ಕುಂಭರಾಶಿಯವರಾಗಿದ್ದು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವ್ಯಾಪಾರ ಇತ್ಯಾದಿಗಳು ಮಾಡೋದಾಗಿದ್ದರೆ, ನೀವು ಕುಂಭರಾಶಿಯವರಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ನೀವು ಕುಂಭರಾಶಿಯವರಾಗಿದ್ದು ರಿಯಲ್ ಎಸ್ಟೇಟ್ ಮಾಡೋರಾಗಿದ್ದರೆ, ನೀವು ಕುಂಭರಾಶಿಯವರಾಗಿದ್ದು ರೈತಾಪಿ ರೈತರಾಗಿದ್ದರೆ, ಭೂಮಿಯನ್ನು ಉಳುಮೆ ಮಾಡುವಂಥವರಾಗಿದ್ದರೆ, ನೀವು ಕುಂಭರಾಶಿಯವರಾಗಿದ್ದು ಹೋಟೆಲ್ ನಡೆಸೋರಾಗಿದ್ದರೆ, ನೀವು ಕುಂಭರಾಶಿಯವರಾಗಿದ್ದು ಈ ಅಂತ ಹೇಳ್ತೀವಿ ಕುಜನ ದವಸ ಧಾನ್ಯ ಜನರಲ್ ಸ್ಟೋರ್ಸ್ ಅದನ್ನು ನಡೆಸ್ತಕ್ಕಂಥವರಾಗಿದ್ದರೆ, ಈ ಥರ ಈ ಎಲ್ಲ ವ್ಯಾಪಾರ ವೃತ್ತಿ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಸೇವೆ ಮಾಡುವಂತಹ ಕುಂಭರಾಶಿಯವರು ನೀವಾಗಿದ್ದರೆ ನಿಮಗೆ ಮಾರ್ಚ್ ತಿಂಗಳು ಅತ್ಯುತ್ತಮ ಲಾಭದಾಯಕವಾಗಿರ್ತದೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವು ಖುಷಿ ಪಡ್ದ, ವಾವ್ ಸೂಪರ್, ಒಳ್ಳೆ ಪ್ರಾಫಿಟ್, ಚೆನ್ನಾಗಿದೆ, ನನ್ನ ಕೆಲಸ ತುಂಬ ಚೆನ್ನಾಗಿದೆ ಅನ್ನೋ ಹಂಗೆ ಆಗುತ್ತೆ. ಸೊ ಅದರಿಂದ ಇಲ್ಲಿ ಅವಶ್ಯಕತೆ ಇರತಕ್ಕಂಥದ್ದು ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರ, ಕುಜ ಅಷ್ಟೋತ್ತರ ಪಠನ, ದುರ್ಗಾ ಅಷ್ಟೋತ್ತರ ಪಠನ. ದುರ್ಗಾ ಸುಬ್ರಹ್ಮಣ್ಯ ಈ ಎರಡರ ಒಂದು ಕಾಂಬಿನೇಷನಲ್ಲಿ ದುರ್ಗಾ ಅಷ್ಟೋತ್ತರ, ಸುಬ್ರಹ್ಮಣ್ಯ ಅಷ್ಟೋತ್ತರ, ಶುಕ್ರ ಅಷ್ಟೋತ್ತರ, ಕುಜ ಅಷ್ಟೋತ್ತರ, ಈ ಥರ ಅಷ್ಟೋತ್ತರಗಳ ಪಠನೆಗಳನ್ನು ಯಾವುದಾಗುತ್ತೋ ಎರಡು ಕಾಂಬಿನೇಷನಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸುಬ್ರಹ್ಮಣ್ಯ ಅಮ್ಮನವರು. ಈ ಎಲ್ಲ ವೃತ್ತಿ ಇರತಕ್ಕಂಥದ್ದು ತುಂಬ ಅನುಕೂಲ ಆಗುತ್ತೆ. ನಾವು ನಿಮಗೋಸ್ಕರ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಕುಜಶಾಂತಿ ಹೋಮ, ರುದ್ರ ಹೋಮ, ಮೃತ್ಯುಂಜಯ ಹೋಮ, ಹಲವಾರು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡ್ ತನಕ ನೋಡಿ. ಒಂದು ಸಂಕಲ್ಪ ಸೇವೆ ಎಲ್ಲ ಹೋಮಗಳು ಬಂತು. ಉತ್ತರದ ನೇಪಾಳ ದೇಶದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಜ್ಯೋತಿರ್ಲಿಂಗ ಶಕ್ತಿಪೀಠ ಎರಡರ ಸನ್ನಿಧಾನದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮ. ನೀವು ಇಲ್ಲಿ ಕೂತ್ಕೊಂಡು ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನೋಡ್ಬೋದು. ಸೊ ಅದ್ಭುತವಾದ ಅವಕಾಶ, ಅದ್ಭುತವಾದಂತಹ ಪರಿಹಾರ, ಕರುಂಗಾಲಿ ಮಾಲೆ. ವಿಡಿಯೋ ಎಂಡ್ ತನಕ ನೋಡಿ. ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾವುದಾಗುತ್ತೋ ಅದು ಮಾಡಿ, ಒಳ್ಳೆಯದಾಗಲಿ. ಒಟ್ಟಲ್ಲಿ ನಾಲ್ಕನೇ ಶುಭ ವಿಚಾರ, ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೆ ಆರೋಗ್ಯ ಬಾಧೆ ಇದ್ದಲ್ಲಿ, ನಾನು ಬಹುಶಃ ಎಚ್ಚರಿಕೆ ತಿಳಿಸಿದ್ದೇನೆ, ಆರೋಗ್ಯ ಬಾಧೆಗಳು ಮೊದಲೊಂದು 2 ವಾರ ಒಂದಿಷ್ಟು ಒತ್ತಡಗಳು, ಒಂದಿಷ್ಟು ಹಿಂಸೆ ಆಗ್ತಾ ಇರತ್ತೆ ನಿಮಗೆ ಅಂತ. ಆದರೆ ಒಂದು ವಿಚಾರ ಹೇಳ್ತೀನಿ, ನಿಮಗೆ ಕುಂಭರಾಶಿಯವರಿಗೆ, ನೀವು ಆಲಸ್ಯ ಮಾಡದೇ ಇದ್ದರೆ, ಯಾರು ಹೋಗ್ತಾರೆ ಅನ್ನೋ ಥರನೋ, ಅಥವಾ ತಾತ್ಸಾರ ಮಾಡದೆ ಹೋದರೆ, ನೀವು ಆಲಸ್ಯ ಮಾಡದೆ ಹೋದರೆ, ತಾತ್ಸಾರ ಮಾಡದೆ ಹೋದರೆ, ಶ್ರದ್ಧೆಯಿಂದ ನಿಯಮಿತವಾಗಿ ಔಷಧೋಪಚಾರಗಳನ್ನ ಸರಿಯಾಗಿ ಡಾಕ್ಟ್ರನ್ನ ಭೇಟಿ ಮಾಡ್ದ, ಡಾಕ್ಟ್ರನ್ನ ಔಷಧಿ ಕೊಟ್ಟರು, ಔಷಧಿನ ಕರೆಕ್ಟಾಗಿ ಅವ್ರು ಹೇಳ್ತಾರೆ 3 ಹೊತ್ತು ತಗೋ, ಈ ಔಷಧಿನ 3 ತಗೊಳ್ಳಿ ಅಂತ ಹೇಳ್ತಾರೆ. ಆಫ್ಟರ್ ಫುಡ್, ಬಿಫೋರ್ ಫುಡ್ ಎಲ್ಲ ಬರ್ಕೊಟ್ಟಿರ್ತಾರೆ. ನೀವು ಯಾವಾಗೋ ತಗೊಳ್ಳೋದು, ತಗೊಳ್ಳದೇ ಇರೋದು ಹಾಗೆಲ್ಲ ಮಾಡ್ದೇನೆ ಶ್ರದ್ಧೆಯಿಂದ ಡಾಕ್ಟ್ರ್ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರವಾಗಿ ಕರೆಕ್ಟಾಗಿ ತಗೊಂಡ್ರೆ, ಡಾಕ್ಟ್ರ್ ಏನು ತಿನ್ನು ಹೇಳಿದ್ರೆ ಅದನ್ನೇ ತಿಂದು, ಏನು ತಿನ್ಬೇಡಿದ್ರೆ ತಿನ್ದೇನೆ, ಡಾಕ್ಟರ್ ಹೇಳಿದ್ರೆ ಅದನ್ನು ಕೇಳ್ಕೊಂಡು ಕರೆಕ್ಟಾಗಿ ಕೇಳ್ಕೊಂಬಂದ್ರೆ ಅಂದರೆ 3ನೇ ವಾರದಿಂದಲೇ, ಮಾರ್ಚ್ ತಿಂಗಳ 3ನೇ ವಾರ 4ನೇ ವಾರ ನಿಮಗೆ ಅದ್ಭುತವಾದಂಥ ಆರೋಗ್ಯ, ಮತ್ತೆ ವಾಪಸ್ ಪುನಃ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ಮತ್ತೆ ವಾಪಸ್ ಎಲ್ಲ ನಾರ್ಮಲ್ಸಿಗೆ ಬಂದುಬಿಡುತ್ತೆ. ನಿಮಗೆ ಈಗ ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯ ಬಾಧೆ ಇರಲಿ, ಮಾರ್ಚ್ ತಿಂಗಳ ಮೊದಲ 2 ವಾರಗಳ ಆರೋಗ್ಯ ಬಾಧೆ ಇರಲಿ, ಅದು ಇರಲಿ. ಬಟ್ ನೀವು ಸರಿಯಾದ, ನಾನು ಹೇಳ್ದಂಗೆ ಈ ಥರ ಏನೋ ಕರೆಕ್ಟಾಗಿ ನೀವು ತಾತ್ಸಾರ ಮಾಡ್ದೇನೆ, ಶ್ರದ್ಧೆಯಿಂದ ಆಲಸ್ಯ ಮಾಡ್ದೇನೆ, ಕರೆಕ್ಟಾಗಿ ನೀವು
ಡಾಕ್ಟರ್ನ ಕೇಳಿದೆ ಇದು ಮಾಡಿದ್ರೆ ಆರೋಗ್ಯ ಸರಿಯಾಗೈತೆ. ಇನ್ನೊಂದು ಕೆಲವ್ರಿಗೂ ಡೌಟ್ ಇರ್ಬೋದು, ರೀ ಡಾಕ್ಟ್ರ್ ಹೇಳ್ದಂಗೆ ಕೇಳಿದ್ರೆ ಎಲ್ಲರಿಗೂ ಸರಿ ಹೋಗುತ್ತೆ ರೀ, ಏನು ನೀವು 3ನೇ ವಾರ ಸರಿ ಹೋಗೋದು ಅಂತ. ಇಲ್ಲ, ಎಷ್ಟೋ ಜನಕ್ಕೆ ಕೇಳಿಬೇಕಾದ್ರೆ ನೀವು ಅನುಭವ ಆಗಿರುತ್ತೆ, ಅನುಭವ ಗೊತ್ತಿರುತ್ತೆ, ಅಯ್ಯೋ ಡಾಕ್ಟ್ರ್ಗಳ ಹತ್ರ ಹೋಗ್ತಾನೆ ಇದ್ದೀನಿ, ಮಾತ್ರೆ ತಗೊಳ್ತಾ ಇದ್ದೀನಿ, ಎಲ್ಲ ಮಾಡ್ತಾನೆ ಇದ್ದೀನಿ, ಆದರೂ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಚಿಂತಾಕ್ರಾಂತರಾಗಿರ್ತಾರೆ, ಗ್ರಹಸ್ಥಿತಿಗಳಿಂದ ಆಗಿರುತ್ತೆ. ಸೊ ಆದ್ದರಿಂದ ನಾನು ಹೇಳುವಂಥದ್ದು, ನಿಮಗೊಬ್ಬರಿಗೆ ಒಂದು ಅನುಭವ ಆಗಿದೆ ಅಂದರೆ ಅದೇ ಎಲ್ಲರಿಗೂ ಅನುಭವ ಆಗಿರಬೇಕು ಅಂತೇನಿಲ್ಲ, ಇವತ್ತಲ್ವಾ. ನಿಮ್ಮ ಗ್ರಹಸ್ಥಿತಿಗಳ ಬೇರೆ ಬೇರೆ ರೀತಿಯ ಅನುಭವಗಳಾಗ್ಬೋದು. ಬಟ್ ನನಗೆ ಕುಂಭರಾಶಿಯವರ ಗುಣ ಸ್ವಭಾವಗಳು ಕೆಲವಿಷ್ಟು ಗೊತ್ತಿದೆ. ತಾತ್ಸಾರ ಮಾಡೋದು, ಆಲಸ್ಯ ಮಾಡೋದು, ಬಿಡ ನೋಡೋಣ ಅನ್ನೋದು, ಅದು ಏನೋ ಸ್ವಲ್ಪ ದೊಡ್ಡದಾಗೋದ್ಮೇಲೆ ಮತ್ತೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಟೈಮ್ ಚೆನ್ನಾಗಿದ್ದ, ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿದ್ದ ನಾವು ಪ್ರಯತ್ನ ಕರೆಕ್ಟಾಗಿರಬೇಕು. ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ನೀವು ತಾತ್ಸಾರ ಮಾಡಿದ್ರೆ ಡಾಕ್ಟರ್ ಹೇಳಿದ ಕರೆಕ್ಟಾಗಿ ಕೇಳಿದ್ರೆ ನಿಮಗೆ 3ನೇ ವಾರ 4ನೇ ವಾರ ಒಳ್ಳೆಯ ಆರೋಗ್ಯ ಪಡೆಯುವ ಯೋಗ ಇದೆ, ಒಳ್ಳೆ ಆರೋಗ್ಯ ಸಿಗುತ್ತೆ. ಸೊ ಆದ್ದರಿಂದ ಅದನ್ನು ಹಾಳು ಮಾಡ್ಕೋಬೇಡಿ. ಓಂ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವನ್ನು ಪ್ರತಿದಿನ ಜಪ ಮಾಡಿ ಒಂದು ಪುಟ್ಗೆ ಒಂದು ನೋಟ್ಬುಕ್ಕಲ್ಲಿ ಬರೀರಿ. ಬುಕ್ಕಲ್ಲಿ ಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಈ ರಾಮನಾಮ ಬರೆದಂಗೆ ಓಂ ನಮಃ ಶಿವಾಯ ಅಂತ ಬರೀರಿ ಬೇಕಾದ್ರೆ ಒಂದು ಪುಸ್ತಕದಲ್ಲಿ. ಕಮೆಂಟ್ ಮಾಡಿ ಕೆಳಗಡೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಎಷ್ಟು ಸಲ ಆಗುತ್ತೆ ಅಂತ. ಸೊ ಹೀಗೆ ನಿಮ್ಮ ಇದು ಮಾಡಿ. ಇಲ್ಲ ನಾವು ರುದ್ರ ಹೋಮವನ್ನು ಮಾಡ್ತಾಯಿದ್ದೇವೆ, ಮೃತ್ಯುಂಜಯ ಹೋಮವನ್ನೇ ಮಾಡ್ತಾ ಇದ್ದೇವೆ, ನಿಮ್ಮೆಲ್ಲರ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ. ಜ್ಯೋತಿರ್ಲಿಂಗ ಹಾಗೂ ಶಕ್ತಿಪೀಠ ಎರಡರ ಸಂಯೋಗ ಪಶುಪತಿನಾಥ ಹಾಗೂ ಗುಹೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನೇ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಧಾರಣೆ ಮಾಡ್ಕೊಳ್ಳಿ, ಹೋಮಗಳ ಭಸ್ಮ ಹಣೆಯಲ್ಲಿ ಹಚ್ಕೊಳ್ಳಿ, ಖಂಡಿತ ಆರೋಗ್ಯ 3-4ನೇ ವಾರದ ನಂತರ ನಿಧಾನಕ್ಕೆ ಸುಧಾರಿಸ್ತಾ ಬರುತ್ತೆ. ಸೊ ಅದರಿಂದ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಕುಂಭರಾಶಿಯ ಅವಿವಾಹಿತರಾಗಿದ್ದಲ್ಲಿ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅನುಕೂಲದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಅದು 2ನೇ ವಾರ 3ನೇ ವಾರ ಸ್ವಲ್ಪ ಚೆನ್ನಾಗಿ ಅಂದರೆ ಆಗಲ್ಲ ಅಂದ್ಕೊಂಡಿದ್ದು ಮಾಡೋಕ್ಕೆ ಆಗಲ್ಲ ಬಿಡು, ಫಿಕ್ಸ್ ಆಗಲ್ಲ ಅಂದ್ಕೊಂಡಿದ್ದು ಕೂಡ ಸಡನ್ನಾಗಿ ಇಲ್ಲ ಓಕೆ ನೋಡೋಣ ಬಿಡು, ಸುಧಾರಿಸ್ಕೊಂಡು ಏನೋ ಮಾಡ್ಕೊಂಡು ಹೋಗೋಣ, ಅಡ್ಜಸ್ಟ್ ಮಾಡ್ಕೊಂಡು ಅನ್ನೋ ಥರ ವಿವಾಹ ಫಿಕ್ಸ್ ಹಾಕ್ಕೊಂಡು ಹೋಗುವ ಸಾಧ್ಯತೆ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಕೆಲವಿಷ್ಟು ಉತ್ತಮ ಬೆಳವಣಿಗೆಗಳು ಕಾಣ್ತಾ ಇದೆ. ಅದರಲ್ಲೂ ಸೆಕೆಂಡ್ ಮ್ಯಾರೇಜ್ಗೆ ಏನಾದ್ರು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಕುಂಭರಾಶಿಯವರಾಗಿದ್ರಂತೂ ಪಕ್ಕ ಮದುವೆ ಸೆಕೆಂಡ್ ಮ್ಯಾರೇಜ್ ಫಿಕ್ಸ್ ಆಗುವ ಸಾಧ್ಯತೆ ಚೆನ್ನಾಗಿದೆ. ಸೊ ಅದರಿಂದಾಗಿ ಈ ಸೆಕೆಂಡ್ ಒಂದು ಅವಕಾಶ, 2ನೇ ಅವಕಾಶ ಅಂತ ಕೇಳ್ತಾರಲ್ಲ, ಅಂಥವರಿಗೆ ಒಂದು ಅವಕಾಶ ಇದೆ, ಆಯ್ತಲ್ವಾ. ಅದಕ್ಕೋಸ್ಕರ ನಿಮ್ಗೆ ಅನುಕೂಲ ಆಗಲಿ ಅಂತ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಶಕ್ತಿಪೀಠದಲ್ಲೇ ಮಾಡ್ತಾ ಇದ್ದೇವೆ. ಸೊ ನಾಗಲೇ ಹೇಳಿದೆ, ಪಾರ್ವತಿ ಪರಮೇಶ್ವರರ ಒಂದು ಸನ್ನಿಧಾನ ಅದು ಅಂತ. ಸೊ ಅಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಅಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ರೂ ಪರಿಹಾರವಾಗಬೇಕು, ಅಥವಾ ಅವಿವಾಹಿತರಾಗಿದ್ದರೆ ವಿವಾಹ ಸಿದ್ಧಿ ಆಗಬೇಕು, ಅಥವಾ ಸೆಕೆಂಡ್ ಮ್ಯಾರೇಜಿಗೆ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ನಿಮಗೆ ಅನುಕೂಲವಾಗಬೇಕು. ಈಗ ಡಿವೋರ್ಸ್ ಆಗೋಗಿದೆ ಅಥವಾ ವಿಡೋ ಅಥವಾ ಈ ಥರ ಏನೋ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತೀನಿ ನಾನು, ಅದು ಮೊದಲಿನೆಲ್ಲ ಕ್ಲಿಯರ್ ಆಗೋಗಿದೆ, ಈಗ ಸೆಕೆಂಡ್ಗೆ ಫುಲ್ಲು ರೆಡಿ ಇದ್ದೀನಿ ಸೆಕೆಂಡ್ ಮ್ಯಾರೇಜಿಗೆ ಅನ್ನೋಂಥವ್ರಿಗೆ ಬೇಗ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಇದಾರು ಒಳ್ಳೆ ಉತ್ತಮವಾದ ಇದು ಸಮಸ್ಯೆ ಆಗದೆ ಇರತಕ್ಕಂಥ ಒಂದು ಇದು ಸಿಗಲಿ, ಭಾಳ ಸಂಗಾತಿ ಸಿಗಲಿ ಅಂತ. ಅಲ್ಲಿ ನಾವು ಶಕ್ತಿಪೀಠ ಅಮ್ಮನವರ ಸನ್ನಿಧಾನ, ಅದರಲ್ಲೂ ಗುಹೇಶ್ವರಿ ಅಮ್ಮನವರು ಹಾಗೂ ಜ್ಯೋತಿರ್ಲಿಂಗ ಶಕ್ತಿಪೀಠದ ಸಂಯೋಗ ಇರತಕ್ಕಂಥ ಒಂದು ಜಾಗ, ಅದು ಪವರ್ಫುಲ್ ಆದ ಜಾಗ ಆಗಿರುತ್ತೆ. ಹಾಗೂ ಶಿವರಾತ್ರಿ ಅಮಾವಾಸ್ಯೆ ಇನ್ನೂ ಪವರ್ಫುಲ್ ಆದ ಸಮಯ ಆಗಿರುತ್ತೆ. ಸೊ ಪವರ್ಫುಲ್ ಸಮಯದಲ್ಲಿ ಪವರ್ಫುಲ್ ಜಾಗದಲ್ಲಿ ಪವರ್ಫುಲ್ ಆದಂಥ ಹೋಮಗಳು ಯಾವುದು? ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಇದು ಬರೀ ಗಂಡ ಹೆಂಡತಿಗೆ ಅಂತಲ್ಲ, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿತರಿಗೆ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗಬೇಕು, ಜಗಳ ಮನಸ್ತಾಪಗಳೆಲ್ಲ ಆಗಬಾರ್ದು, ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನುವ ಕಾರಣಕ್ಕೆ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ. ಸೊ ಇದೆಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರು ಯಾವುದೇ ಸಮಸ್ಯೆಗಳು, ಮಾರ್ಚ್ ಅಲ್ಲ ಅದ್ರ ನಂತರನೂ ಸಹ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಲಿ ಅಂತ ಕರುಂಗಾಲಿ ಮಾಲೆ, ಆ ವಿಶೇಷ ಪರಿಹಾರ ಹಾಗೂ ಅಂತ ಹೇಳ್ತೀವಿ ನಿಮಗೋಸ್ಕರ ಕುಂಭರಾಶಿಯವರಿಗೋಸ್ಕರ ನಾವು ವಿಶೇಷ ಸನ್ನಿಧಾನದಲ್ಲಿ ಮಾಡ್ತಿರೋ ವಿಶೇಷ ಪರಿಹಾರಗಳೇನಪ್ಪ ಅಂದರೆ, ವೀಕ್ಷಕರೇ, ಗುರುವಾರ ಫೆಬ್ರವರಿ 27ನೇ ತಾರೀಕು ಮಹಾಶಿವರಾತ್ರಿ ಅಮಾವಾಸ್ಯೆ ಬರ್ತದೆ. 26 ಶಿವರಾತ್ರಿ, 27 ಶಿವರಾತ್ರಿ ಅಮಾವಾಸ್ಯೆ ಅಂತ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಶಿವನ ಪರಮೋಚ್ಚ ಸನ್ನಿಧಾನ ಇರತಕ್ಕಂತಹ ಪರಮೇಶ್ವರನ ಪರಮೋಚ್ಚ ಸನ್ನಿಧಾನ ಜ್ಯೋತಿರ್ಲಿಂಗ ಅಂತಾರೆ. ಆ ಜ್ಯೋತಿರ್ಲಿಂಗ ಸ್ವರೂಪಿ ಆದಂತಹ ಪರಮೇಶ್ವರನ ಸನ್ನಿಧಾನ ನೇಪಾಳ, ಉತ್ತರದ ನೇಪಾಳ ದೇಶದ
ಪಶುಪತಿನಾಥನ ಸನ್ನಿಧಾನ. ಪಶುಪತಿನಾಥ ಜ್ಯೋತಿರ್ಲಿಂಗ ಹೇಗೆ? ಕೇದಾರನಾಥ ಈಶ್ವರನ ಬೆನ್ನಾದರೆ ಪಶುಪತಿನಾಥ ಈಶ್ವರನ ಮುಖ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಒಂದಕ್ಕೆ ಹೋಗಿ ಬಂದರೂ ಸಹ ಪೂರ್ಣ ಜ್ಯೋತಿರ್ಲಿಂಗದ ಒಂದು ದರ್ಶನದ ಫಲ ಸಿಗೋಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಬೆನ್ನು ಅಂದರೆ ಮುಖ, ಪಶುಪತಿನಾಥ ಅಂದರೆ ನಿಮಗೆ ಪಶುಪತಿನಾಥನು ಜ್ಯೋತಿರ್ಲಿಂಗ ಅಂತ ಅರ್ಥ. ಸೊ ಅದರಿಂದ ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದ ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಗುರುವಾರ ಫೆಬ್ರವರಿ 27ನೇ ತಾರೀಕು ನಾವು ಅಲ್ಲಿಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ, ನಾನೇ ಮಾಡ್ತೇನೆ ಸಂಕಲ್ಪ ಸೇವೆ ಹೆಸರು ಕೊಟ್ಟವ್ರದ್ದು, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ತೀರಾ. ಹಾಗೂ ವಿಶೇಷವಾಗಿ ಲೈವಲ್ಲಿ ಎಲ್ಲ ಹೋಮಗಳು ನೋಡ್ತೀರಾ. ಏನೇನು ಹೋಮಗಳು? ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯೆ ಆದ್ರಿಂದ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಅಂತ ಶಿವಸನ್ನಿಧಾನ ಅಲ್ಲವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಗಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಅದು ಶಿವಪಾರ್ವತಿಯರ ಸನ್ನಿಧಾನ. ಅದು ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿ ಪರಮೇಶ್ವರನೂ ಇದ್ದಾನೆ. ಅದೇ ರೀತಿಯಲ್ಲಿ ಶಕ್ತಿಪೀಠವಾದ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಇದೆ. ಸೊ ಶಿವಪಾರ್ವತಿಯರ ಅದ್ಭುತ ಸನ್ನಿಧಾನ ಸ್ವಯಂವರ ಪಾರ್ವತಿ ಹೋಮವನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ವಿಶೇಷವಾದಂಥ ಒಂದು ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನುವಂಥ ಕಾರಣಕ್ಕೆ ಇಂಟರ್ನೆಟ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೀವು ಈ ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ನೋಡಿರ್ಬೋದು ಪ್ರತಿಯೊಬ್ಬರೂ ಸಹ. ಇದು ಎಲ್ಲಿ ಒರಿಜಿನಲ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಪವರ್ಫುಲ್ ಅನ್ನುವಂಥ ವಿಚಾರ ನಮಗೆ ಗೊತ್ತಾಗಿರ್ತದೆ. ಸೊ ಆದ್ದರಿಂದ ನಾವು ನಮ್ಮ ಒಂದು ಯಾಗಶಾಲೆ ವತಿಯಿಂದ, ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ನೇಪಾಳ ಪಶುಪತಿನಾಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಈ ಎಲ್ಲ ಹೋಮಗಳು, ಗುರುಶಾಂತಿ, ಶನಿಶಾಂತಿ ಸಹಿತ, ಮಹಾನವಗ್ರಹ ಶಾಂತಿ ಹೋಮ ಸಹಿತ, ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ರುದ್ರ ಹೋಮ, ಮಹಾಮೃತ್ಯುಂಜಯ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ಅಲ್ಲಿ ಈ ಕರುಂಗಲಿ ಮಾಲೆಯನ್ನು, ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಇಲ್ಲಿಂದಲೇ ಮಾಲೆ ಮಾಡಿಸಿ ತಗೊಂಡು ಹೋಗಿ ಅಲ್ಲಿ ಅದನ್ನು ಇಟ್ಟು ಎನರ್ಜೈಸ್ ಮಾಡಿ ಇದನ್ನು ನಿಮ್ಮ ಹೆಸರಲ್ಲಿ ಲೈವಲ್ಲಿ ಸಂಕಲ್ಪ ಮಾಡಿ ಈ ಎಲ್ಲ ಹೋಮಗಳಲ್ಲಿ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ತಗೊಬಂದು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ವಿಶೇಷವಾದ ಒರಿಜಿನಲ್ ಮಾಲೆಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು, ಯಾಕೆಂದರೆ 27 ಹೋಮ ಆಗುತ್ತೆ, 28ನೇ ತಾರೀಕು ನಾನು ವಾಪಸ್ ಬರ್ತೇನೆ, 29ನೇ ತಾರೀಕು ಅಥವಾ 30ನೇ ತಾರೀಕು ಎಲ್ಲ ಪ್ಯಾಕ್ ಮಾಡಿ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ನಾನು ಉತ್ತರ ಭಾರತದಿಂದ ಬರಬೇಕಾದ್ರಿಂದ ಎಲ್ಲದನ್ನು ತಗೊಂಡು ನಮಗೊಂದು 2 ದಿನಗಳ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ. ಸೊ ನೀವು ಸಂಕಲ್ಪ ಸೇವೆಗೆ ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಈ ಒರಿಜಿನಲ್ ಎನರ್ಜೈಸ್ಡ್ ನೀವು ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೋ, ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ ನೀವು ಈ ಮಾಲೆಗಳನ್ನು ತರಿಸ್ಕೋಬಹುದು. ಬಟ್ ನಿಮ್ಮ ಹೆಸರಿನಲ್ಲಿ ಲೈವ್ ಆಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದು, ಎಲ್ಲ ಲೈವಲ್ಲಿ ಹೋಮಗಳು, ಇಂತಹ ಸನ್ನಿಧಾನಗಳು ಹಾಗೂ ಶಿವರಾತ್ರಿ ಅಮಾವಾಸ್ಯೆ ಪರ್ವ ಕಾಲ ಇದನ್ನೆಲ್ಲ ನೀವು ಇದು ಮಾಡಲಿಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅದೆಲ್ಲದನ್ನು ಸೇರಿಸಿ ನಾವು ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ನಮ್ಮಿಂದ ನಿಮಗೆ ಒಂದು ರಿಪ್ಲೈ ಬರ್ತದೆ. ಸ್ವಲ್ಪ ನಿಧಾನಕ್ಕೆ, ಮ್ಯಾನ್ಯುವಲ್ ಆಗಿ ನಾವು ಮಾಡ್ತಕ್ಕಂಥದ್ರಿಂದ ನೀವು ಕಳಿಸೋದು ತಕ್ಷಣ ಬರುತ್ತೆ ಅಂತಲ್ಲ, ನೀವು ಕಾಲ್ ಮಾಡಿದ ತಕ್ಷಣ ನಾವು ಅಟೆಂಡ್ ಮಾಡಿಬಿಡ್ತೀವಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ಬಟ್ ವಾಟ್ಸಪ್ ಮಾಡಿ ದಯವಿಟ್ಟು. ನೀವು ಕರುಂಗಾಲಿ ಮಾಲೆ ಬೇಕು ಅಂತಲೋ ಅಥವಾ ಅಮಾವಾಸ್ಯೆ ನೇಪಾಳದ ಪಶುಪತಿನಾಥನ ಸನ್ನಿಧಾನ ಮಾಡುವ ಅಮಾವಾಸ್ಯೆ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಸೇರಿಸ್ಕೊಳ್ಳಿ ಅಂತಲೋ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಲಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಮಾಲೆಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾನು ನಿಮಗೆ ಕಳಿಸ್ಕೊಡಲಾಗ್ತದೆ. ಸೊ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಅದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.